ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ, ಈ ದಿನದ ವಿಶೇಷತೆ ಏನು, ಈ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 19ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಇರುವಂತಹ ದಿನ. ಶುಕ್ಲ ಪಕ್ಷದ 2ನೇ ದಿನ. ಬಿದಿಗೆಯ ತಿಥಿ ಈ ದಿನ ಅಪರಾಹ್ನ 4:31 ಇರಲಿದೆ. ನಂತರ ತದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 9:37 ಇರಲಿದೆ. ನಂತರ ಉತ್ತರ ಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಅಪರಾಹ್ನ 4:01 ಇರಲಿದೆ. ನಂತರ ಉತ್ತರ ಕರ್ಣ ತೈತಲ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಯೋಗ. ಇದು ಈ ದಿನ ರಾತ್ರಿ 8:41 ಇರಲಿದೆ. ನಂತರ ಸಾಧ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಕೂಡ ಕುಂಭ. ಹಾಗಾಗಿ ಸೂರ್ಯ ಚಂದ್ರ ಇಬ್ಬರೂ ಕೂಡ ಕುಂಭ ರಾಶಿಯಲ್ಲಿ ಇರ್ತಾರೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:05 ಅಪರಾಹ್ನ 3:33 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:41 ಬೆಳಿಗ್ಗೆ 11:09 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:44 ಬೆಳಿಗ್ಗೆ 8:13 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:42 ಬೆಳಿಗ್ಗೆ 11:27 ಹಾಗೆ ಅಪರಾಹ್ನ 3:13 3:58 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:59 ಮಧ್ಯಾಹ್ನ 2:33 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:45 ಸೂರ್ಯಾಸ್ತ ಸಂಜೆ 6:24. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಮಗೆ ಹೊಸ ರೀತಿಯ ಜ್ಞಾನೋದಯ ಉಂಟಾಗುವಂಥದ್ದಾಗಲಿ ಅಥವಾ ದೇವರಲ್ಲಿ ಶ್ರದ್ಧಾ ಭಕ್ತಿಗಳನ್ನು ಉಂಟು ಮಾಡುವಂಥದ್ದಾಗಲಿ ಗುರುವಿನ ಅನುಗ್ರಹದಿಂದ ಆಗುತ್ತೆ. ಹಾಗಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಗುರುವಿನ ಮಾರ್ಗದರ್ಶನ ಈ ದಿನ ಸಿಕ್ಕತ್ತೆ. ಅದರಲ್ಲೂ ಭಾಗ್ಯಕ್ಕೆ ಮತ್ತು ಪಾಂಡಿತ್ಯಕ್ಕೆ, ಧನ ಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೆ ಗುರುಕಾರಕ. ಹಾಗಾಗಿ ನಮ್ಮ ದುಡಿಮೆಯಾಗಲಿ ನಮ್ಮ ದಿನನಿತ್ಯದ ಆದಾಯ ವರಮಾನ ಆಗಲಿ ಹೆಚ್ಚಾಗಬೇಕು ಅಂದರೆ ಗುರುವಿನ ಅನುಗ್ರಹ ಬೇಕು. ಜೊತೆಗೆ ಸಂಪತ್ತಿನ ಅಭಿವೃದ್ಧಿಗೂ ಕೂಡ ಗುರು ಕಾರಕನಾಗಿರೋದ್ರಿಂದ ಭಾಗ್ಯೋದಯಕ್ಕೆ ಗುರು ಎಲ್ಲ ರೀತಿಯಲ್ಲೂ ಕೂಡ ಮಾರ್ಗದರ್ಶನವನ್ನು ಮಾಡ್ತಾನೆ ಈ ದಿನ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ಅತ್ಯಂತ
ಪ್ರಶಸ್ತವಾಗಿರುವಂತಹ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು, ಯಾವುದೇ ರೀತಿಯ ಪ್ರಯಾಣವನ್ನು, ಶುಭ ಕಾರ್ಯಗಳನ್ನು ಆದಷ್ಟು ಗುರು ಹೋರಾದಲ್ಲೇ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:43 ಬೆಳಿಗ್ಗೆ 7:41 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:30 ಹಾಗೆ ರಾತ್ರಿ 8:27 ರಾತ್ರಿ 9:28 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಅಥವಾ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ನಿಧಾನ ಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ನಿಮ್ಮ ಪ್ರಯತ್ನಗಳು ಕೂಡ ನಿಧಾನ ಆಗುತ್ತೆ, ಕೆಲಸವೂ ಕೂಡ ನಿಧಾನವಾಗಿ ಆರಂಭ ಆಗುತ್ತೆ, ಹಾಗೆ ಫಲಿತಾಂಶ ಕೂಡ ತುಂಬ ತಡವಾಗಿ ಬರುತ್ತೆ. ಇದರಿಂದಲೇ ನಿಮ್ಮ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5:41 ಬೆಳಿಗ್ಗೆ 6:43 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:31 ಇನ್ನು ರಾತ್ರಿ 7:25 ರಾತ್ರಿ 8:27 ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವ್ರು ಬುಧ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ಆರ್ಬಿಟ್ರೇಷನ್ಗೆ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂತಹ ವಿಚಾರ, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ಬಂಡವಾಳ ತೊಡಗಿಸುವಂಥದ್ದು, ವ್ಯಾಪಾರಿ ನಿಮಿತ್ತವಾಗಿ ಪ್ರಯಾಣ ಮಾಡುವಂಥದ್ದು, ಇದನ್ನೆಲ್ಲ ಬುಧ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಲ್ಲ. ಹಾಗಾಗಿ ಈ ದಿನ ಬುಧ ಹೋರ ಇರುವಂತಹ ಸಮಯ ಬೆಳಿಗ್ಗೆ 10:36 ಬೆಳಿಗ್ಗೆ 11:35 ಇನ್ನು ಸಂಜೆ 5:25 ಸಂಜೆ 6:24 ಇನ್ನು ರಾತ್ರಿ 12:33 ರಾತ್ರಿ 1:35 ಬುಧ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರವಿ ಹೋರ ಬಹಳ ಅದ್ಭುತವಾಗಿ ಫಲಿತಾಂಶವನ್ನು ತರುವಂಥದ್ದು. ಹಾಗಾಗಿ ನಿಮ್ಮ ಪ್ರಯಾಣವನ್ನಾಗಲಿ, ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ ಈ ರವಿ ಹೋರಾದಲ್ಲೇ ಆರಂಭ ಮಾಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ, ಭೂ ವ್ಯವಹಾರಗಳನ್ನು ಮಾಡುವಂಥದ್ದು, ಲೇವಾದೇವಿ ವ್ಯವಹಾರಗಳನ್ನು ಮಾಡುವಂಥದ್ದು, ಸರ್ಕಾರದ ಇಲಾಖೆಗಳಲ್ಲಿ ಪೆಂಡಿಂಗ್ ಇರುವಂತಹ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥದ್ದು, ಗಣ್ಯರನ್ನ, ಹಿರಿಯರನ್ನ, ರಾಜಕಾರಣಿಗಳನ್ನ ಭೇಟಿ ಮಾಡಬೇಕು ಅಥವಾ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅನ್ನುವಂಥ ಉದ್ದೇಶ ಇದ್ದರೆ ಅದನ್ನು ರವಿ ಹೋರಾದಲ್ಲಿ ಮಾಡಿ, ಒಳ್ಳೆಯ ಫಲ ಸಿಕ್ಕತ್ತೆ. ನೀವು ಅಂದುಕೊಂಡಂತಹ ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:39 ಬೆಳಿಗ್ಗೆ 9:38 ಹಾಗೆ ಅಪರಾಹ್ನ 3:28 ಸಂಜೆ 4:27 ಹಾಗೆ ರಾತ್ರಿ 10:30 ರಾತ್ರಿ 11:31 ರವಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮುಂದುವರಿಸಲಿಕ್ಕೆ ಮತ್ತೆ ಹಣಕಾಸಿನ ವ್ಯವಹಾರಗಳನ್ನು ನಡೆಸಲಿಕ್ಕಾಗ್ಲಿ, ಪ್ರೀತಿ ಪ್ರೇಮದ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕಾಗ್ಲಿ ಈ ಶುಕ್ರ ಹೋರ ಚೆನ್ನಾಗಿದೆ. ಜೊತೆಗೆ ಈ ಇಂಟೀರಿಯರ್ ಡಿಸೈನರ್ಸ್ಗೆ ಮತ್ತೆ ರೇಷ್ಮೆ ವ್ಯಾಪಾರಿಗಳಿಗೆ ಶುಕ್ರ ಹೋರಾದಲ್ಲಿ ಅದ್ಭುತವಾದಂತಹ ಒಂದು ಪ್ರಗತಿ ಇರುತ್ತೆ ವ್ಯಾಪಾರದಲ್ಲಿ. ಇನ್ನು ನಿಮ್ಮ ಕ್ಲೈಂಟ್ಸ್ ಅನ್ನ ಮೀಟ್ ಮಾಡುವಂಥದ್ದು, ನಿಮ್ಮ ಉತ್ಪಾದನೆಯ ಬಗ್ಗೆ ಅಥವಾ ನೀವು ಯಾವುದೇ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದ್ರೆ ಅದನ್ನ ಮಾರ್ಕೆಟಿಂಗ್ ಮಾಡುವಂತಹ ವಿಚಾರ, ಅಲ್ಲಿ ಒಂದು ಮಾತುಕತೆ, ಒಪ್ಪಂದ, ಅಗ್ರಿಮೆಂಟ್ ಆಗುವಂತಹ ವಿಚಾರ, ಇದನ್ನ ಶುಕ್ರ ಹೋರಾದಲ್ಲಿ ಮಾಡಿ ಧನಲಕ್ಷ್ಮಿ ಒಲಿದು ಬರ್ತಾಳೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:38 ಬೆಳಿಗ್ಗೆ 10:36 ಇನ್ನು ಅಪರಾಹ್ನ 4:26 ಸಂಜೆ 5:25 ಹಾಗೆ ರಾತ್ರಿ 11:31 ರಾತ್ರಿ 12:33 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ಚಗೋದಿಯಾದಂತೆ ಶುಭ ಸಮಯ ಈ ದಿನ ಇರುವಂಥದ್ದು ಮಧ್ಯಾಹ್ನ 12:40 ಮಧ್ಯಾಹ್ನ 2:05 ಉತ್ತಮವಾದಂತಹ ಸಮಯ ಇದೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಶುಭ ಕಾರ್ಯಗಳನ್ನು ಅಥವಾ ಅತಿ ಮುಖ್ಯವಾದಂತಹ ಕಾರ್ಯಗಳನ್ನು ಆರಂಭ ಮಾಡಬಹುದು, ಒಳ್ಳೆಯದಾಗುತ್ತೆ.
ಹಾಗಾಗಿ ಬಂಧುಗಳೇ, ನೀವು ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳನ್ನು ತಿಳ್ಕೊಳ್ಬೇಕು. ಯಾವ ಸಮಯದಲ್ಲಿ ಇದು ಆರಂಭ ಆಗತ್ತೆ, ಮುಕ್ತಾಯ ಆಗತ್ತೆ ಅನ್ನುವಂಥ ವಿಚಾರ, ಜೊತೆಗೆ ಯಾವ ಕೆಲಸಗಳನ್ನ ಯಾವ ಹೊರದಲ್ಲಿ ಆರಂಭ ಮಾಡಿದ್ರೆ ಉತ್ತಮ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರ, ಇದೆರಡನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಂಡು ಅದರಂತೆ ನಿಮ್ಮ ಕಾರ್ಯಗಳನ್ನು ಆರಂಭ ಮಾಡಬೇಕು, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿಮಗಾಗಿ ಪ್ರತಿನಿತ್ಯ ಈ ಪಂಚಾಂಗದ ವಿವರಗಳನ್ನು ಪ್ರಸಾರ ಮಾಡ್ತಾ ಇದೆ. ಇದನ್ನು ನೀವು ಅನುಸರಣೆ ಮಾಡಿ, ಇದನ್ನ ನಂಬಿಕೆಯಿಂದ ಅನುಸರಣೆ ಮಾಡಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಯಾಕೆಂದ್ರೆ ಈ ಪಂಚಾಂಗದಲ್ಲಿ ನಿಮಗೆ ಬೇಕಾಗುವಂತಹ ಎಲ್ಲ ಮಾಹಿತಿಗಳು ಕೂಡ ಇರುತ್ತೆ. ಅದನ್ನ ನೀವು ಪ್ರತಿನಿತ್ಯ ಕೇಳಿ ಅನುಸರಣೆ ಮಾಡಿ. ಯಾಕೆಂದ್ರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಉದ್ದೇಶ ನೆರವೇರುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇಲ್ಲಿ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಇರುವಂತಹ ದಿನ. ಈ ದಿನ ಶ್ರೀರಾಮಕೃಷ್ಣ ಪರಮಹಂಸರು ಜನಿಸಿದಂತಹ ದಿನ. ಹಾಗಾಗಿ ಪರಮಹಂಸರ ಜಯಂತಿಯೋತ್ಸವವನ್ನು ಈ ದಿನ ಆಚರಣೆ ಮಾಡುವಂಥದ್ದು ಇದೆ. ಹಾಗೆ ಹಳೇಬೀಡಿನಲ್ಲಿ ಮಾದೇಶ್ವರ ರಥ ಜರುಗುವಂತಹ ದಿನ ಕೂಡ. ಹಾಗಾಗಿ ಈ ದಿನ ತುಂಬಾ ಪ್ರಶಸ್ತವಾಗಿರುವಂಥದ್ದು. ಜೊತೆಗೆ ಈ ದಿನ ಸಂಜೆ 6:39 ರಾಹುವಿನಿಂದ ಆಳಲ್ಪಡುವಂತಹ ಶತಭಿಷ ನಕ್ಷತ್ರ ಏನಿದೆ, ಇದಕ್ಕೆ ರವಿಯ ಪ್ರವೇಶ ಆಗ್ತಾ ಇರುವಂಥದ್ದು. ಹಾಗಾಗಿ ಕುಂಭರಾಶಿಯಲ್ಲಿ ರವಿ ಶತಭಿಷ ನಕ್ಷತ್ರವನ್ನ ಪ್ರವೇಶ ಮಾಡುವಂತಹ ದಿನ. ಇನ್ನು ಮೊನ್ನೆ ತಾನೇ ಶಿವರಾತ್ರಿ ಹಬ್ಬ ಆಯಿತು. ನಾವು ಶಿವರಾತ್ರಿಯ ಸಂದರ್ಭದಲ್ಲಿ ಶಿವನ ಆರಾಧನೆಯನ್ನು ಮಾಡಿದ್ವಿ, ಶಿವನ ಪೂಜೆಯನ್ನು ಮಾಡಿದ್ವಿ. ಹಾಗೆ ಈ ಶಿವನ ಮಹಾಮೃತ್ಯುಂಜಯ ಮಂತ್ರ ಅನ್ನುವಂಥದ್ದು ತಮಗೆ ಗೊತ್ತಿದೆ. ಇದು ಅಕಾಲಿಕ ಮರಣವನ್ನ ತಡೆಯುತ್ತೆ. ಹಾಗಾಗಿ ಬಹಳ ಪರಿಣಾಮಕಾರಿಯಾದಂತಹ ಒಂದು ಮಂತ್ರ ಅಂತ ಹೇಳಿದ್ರೆ ಮಹಾಮೃತ್ಯುಂಜಯ ಮಂತ್ರ. ಇಲ್ಲಿ ಮಹಾರೋಗಗಳೇನಾದರೂ ಇದ್ರೆ ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗ್ಲಿ, ಅಥವಾ ನಮಗೆ ಉಂಟಾಗ್ತಾ ಇರುವಂತಹ ಸಂಪತ್ತಿನ ನಷ್ಟ, ಎಷ್ಟೇ ದುಡಿದ್ರೂ ಕೂಡ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಒಂದು ಸಾಲವನ್ನ ಮಾಡಿ ಮತ್ತೊಂದು ಸಾಲವನ್ನ ತೀರಿಸುವಂತ ಒಂದು ಪರಿಸ್ಥಿತಿ ಇದೆ, ಇದ್ದ ಬದ್ದ ಆಸ್ತಿಗಳನ್ನ ಮಾರಾಟ ಮಾಡುವಂತ ಒಂದು ಪರಿಸ್ಥಿತಿ ಇದೆ. ಇಂಥವರು ವಿಶೇಷವಾಗಿ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಣ ಮಾಡಬೇಕು. ಇನ್ನು ಮನೆಯಲ್ಲಿ ಏನೋ ಒಂದು ಸಂಕಟ, ಗೃಹ ಕಲಹ, ಪತಿ ಪತ್ನಿಯರ ಮಧ್ಯೆ ಮನಸ್ತಾಪಗಳಿರುತ್ತೆ. ಹಾಗೆ ಈ ಗ್ರಹಗಳಿಂದ ಇರುವಂತಹ ಅಡಚಣೆಗಳಿಂದ ಕೆಲಸಗಳೇ ಆರಂಭ ಆಗಲ್ಲ. ಆರಂಭ ಆಗಿದ್ರೂ ಅರ್ಧಂಬರ್ಧಕ್ಕೆ ನಿಂತು ಹೋಗುತ್ತೆ. ಕೆಲವರು ಮನೆ ಕಟ್ಟಬೇಕು ಅಂದ್ಕೊಳ್ತೀರಿ, ಆದರೆ ಕಾಲ ಕೂಡಿ ಬರಲ್ಲ. ಮಕ್ಕಳಿಗೆ ಮದುವೆ ಮಾಡಬೇಕು ಅಂದ್ಕೊಳ್ತೀರಿ, ಆದರೆ ಸರಿಯಾದಂತಹ ಜೋಡಿ ಸಿಕ್ಕಲ್ಲ. ಏನೋ ಒಂದು ರೀತಿಯಲ್ಲಿ ತಾಪತ್ರಯಗಳು ಇದ್ದೇ ಇರುತ್ತೆ. ಇನ್ನು ಆಸ್ತಿ ವಿವಾದಗಳು ಇರುವಂಥದ್ದು, ಶಿಕ್ಷೆಯ ಭಯ ಇರುವಂಥದ್ದು, ಇದೆಲ್ಲಗಳಿಂದ ಮುಕ್ತಿಯನ್ನ ಪಡ್ಕೊಳ್ಬೇಕು, ಮಾನಸಿಕವಾಗಿ ನೆಮ್ಮದಿ ಬೇಕು ಅನ್ನುವಂಥವ್ರು ಈ ಮಹಾಮೃತ್ಯುಂಜಯ ಮಂತ್ರವನ್ನ ಜಪ ಮಾಡಬೇಕು. ಹಾಗಾಗಿ ಇಂತಹ ಸಂದರ್ಭಗಳಲ್ಲೇ ನಮಗೆ ಸಂಜೀವಿನಿಯಾಗಿ ಬರುವಂಥದ್ದು ಈ ಮಹಾ ಮೃತ್ಯುಂಜಯ ಮಂತ್ರ. ಅದರ ಅದ್ಭುತ ಪ್ರಯೋಜನಗಳಿಂದನೇ ಕೆಲವರು ಪ್ರತಿನಿತ್ಯ ಇದನ್ನ ಪಠಣ ಮಾಡ್ತಾರೆ. ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಈ ಮಹಾಮೃತ್ಯುಂಜಯ ಮಂತ್ರ ದೀರ್ಘಾಯುಷ್ಯಕ್ಕಾಗಿ ಜಪ ಮಾಡುವಂಥದ್ದು. ಮಹಾಮೃತ್ಯುಂಜಯ ಹೋಮವನ್ನ ಮಾಡ್ತಾರಲ್ಲ, ಇದು ಕೂಡ ಇದೇ ಉದ್ದೇಶಕ್ಕಾಗಿನೇ. ಹಾಗೆ ಹಠಾತ್ತಾಗಿ ದುರ್ಮರಣ ಆಗುವಂಥದ್ದನ್ನ ತಪ್ಪಿಸಿ ದೈಹಿಕ ಮತ್ತೆ ಮಾನಸಿಕ ಶಾಂತಿಯನ್ನ ಹೊಂದಬೇಕು ಅನ್ನುವಂಥವ್ರು ಮಹಾಮೃತ್ಯುಂಜಯ ಮಂತ್ರವನ್ನ ಜಪಿಸಬೇಕಾಗಿತ್ತೆ. ಹಾಗೆ ಇಲ್ಲಿ ಯಮನಿಂದ ರಕ್ಷಿಸಲ್ಪಟ್ಟಂತಹ ಮಾರ್ಕಾಂಡೇಯನಿಗೆ ಶಿವನೇ ಈ ಮಂತ್ರವನ್ನ ನೀಡಿದ್ರು ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ತ್ರಿನೇತ್ರನಾದಂತಹ ಶಿವನನ್ನ ನಾವು ಪೂಜೆ ಮಾಡುವಂಥದ್ದು ಈ ಕಾರಣಕ್ಕಾಗಿನೇ. ಇನ್ನು ಇಡೀ ಪ್ರಪಂಚಕ್ಕೆ ಸುಗಂಧವನ್ನ ಹರಡುವಂತಹ ಭಗವಂತ ನಮ್ಮನ್ನ ಸಾವಿನ ಬಂಧನದಿಂದ ಮುಕ್ತಿಗೊಳಿಸ್ಲಿ, ನಾವು ಮೋಕ್ಷವನ್ನ ಪಡೆದುಕೊಳ್ಳಲಿಕ್ಕೆ ದಾರಿ ಸುಗಮವಾಗ್ಲಿ ಅಂತ ಹೇಳಿ ಕೂಡ ಈ ಮಂತ್ರವನ್ನ ಜಪ ಮಾಡುವಂಥದ್ದು ಇದೆ. ಹಾಗಾಗಿ ಈ ಫಾಲ್ಗುಣ ಮಾಸದಲ್ಲಿ ವಿಶೇಷವಾಗಿ ಈ ಮಹಾಮೃತ್ಯುಂಜಯ ಮಂತ್ರವನ್ನ ಜಪಿಸಿದ್ರೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ. ಅದಕ್ಕಾಗಿನೇ ಈ ಮಂತ್ರದ ಬಗ್ಗೆ ಈ ದಿನ ಸ್ವಲ್ಪ ಮಾಹಿತಿಯನ್ನು ಕೊಡುವಂತ ಒಂದು ಪುಟ್ಟ ಪ್ರಯತ್ನ ನಡೀತಾ ಇದೆ. ಇನ್ನು ಈ ಮಂತ್ರವನ್ನ ಪಠಣ ಮಾಡುವಂತಹ ಸಂದರ್ಭದಲ್ಲಿ ರುದ್ರಾಕ್ಷಿಯ ಜಪಮಾಲೆಯನ್ನ ಕೈಯಲ್ಲಿ ಹಿಡ್ಕೊಂಡು ಏಕಾಗ್ರತೆಯಿಂದ ಮಂತ್ರವನ್ನ ಜಪಿಸಿದ್ರೆ ಉತ್ತಮವಾದಂತಹ ಫಲಗಳು ಬಹಳ ಬೇಗ ಲಭಿಸುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ನಮ್ಮ ಋಷಿ ಮುನಿಗಳಾಗ್ಲಿ, ಗುರು ಹಿರಿಯರಾಗ್ಲಿ ಈ ಮಂತ್ರ ಜಪವನ್ನ ಬಹಳ ಕ್ರಮಬದ್ಧವಾದ ವಿಧಾನದಲ್ಲೇ
ಪಠಣ ಮಾಡ್ತಾ ಇದ್ದದ್ದು ಉಂಟು. ಒಂದು ವೇಳೆ ಈ ಮಂತ್ರ ಪಠಣ ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ಪಠಣ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಲ್ಲಿ ನಿಮ್ಮ ಚಿತ್ತ ಶುದ್ಧಿಯಿಂದಲಾದ್ರೂ ಮಂತ್ರವನ್ನ ಹೇಳ್ಕೊಳ್ಬೇಕು. ಶಿವನಿಗೆ ನಾವು ನಿವೇದನೆ ಮಾಡ್ಕೊಳ್ಬೇಕು. ಏನಂದ್ರೆ ಕೆಲವು ಅನಿವಾರ್ಯ ಕಾರಣಗಳಿಂದ ಜಪ ಮಾಡುವಂತಹ ನಿಯಮಗಳನ್ನ ಅನುಸರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ನನ್ನನ್ನು ಕ್ಷಮಿಸಿ, ನಾನು ಪೂರ್ಣ ಗೌರವದಿಂದ ಅಷ್ಟೇ ನಂಬಿಕೆಯಿಂದ ಈ ಮಂತ್ರವನ್ನ ಜಪ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ನನಗೆ ಆ ಮಂತ್ರದ ಫಲಗಳನ್ನ ಕರುಣಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಭಕ್ತಿಯಿಂದ ನಿವೇದನೆ ಮಾಡಿಕೊಂಡು ಮಂತ್ರವನ್ನ ಪಠಣ ಮಾಡಬಹುದು. ಇದು ಒಂದು ಆಪ್ಷನ್ ಅಷ್ಟೇನೆ. ಆದರೆ ಪರಿಶುದ್ಧವಾದಂತಹ ಮನಸ್ಸಿನಿಂದ ಶುದ್ಧವಾದಂತಹ ಆಸನದ ಮೇಲೆ ಮನಸ್ಸನ್ನ ಕೇಂದ್ರೀಕರಣ ಮಾಡಿಕೊಂಡು ಏಕಾಗ್ರತೆಯಿಂದ ಮಂತ್ರ ಪಠಣ ಮಾಡಿದ್ರೆ ಹೆಚ್ಚಿನ ಫಲ ಸಿಕ್ಕತ್ತೆ. ನಿಮ್ಮ ದೇಹದಲ್ಲೇ ಒಂದು ಕಂಪನ ಉಂಟಾಗತ್ತೆ. ಹಾಗೆ ಮುಖವನ್ನು ನೋಡಿದ್ರೂ ಕೂಡ ಒಂದು ರೀತಿಯಲ್ಲಿ ಆಕರ್ಷಣೆ ಇರುತ್ತೆ, ಕಳೆ ಇರುತ್ತೆ. ಅದಕ್ಕಾಗಿನೇ ಕೆಲವರು ಈ ಮಂತ್ರ ಅನುಷ್ಠಾನವನ್ನ ಮಾಡುವಂಥವರ ಒಂದು ದಿವ್ಯ ತೇಜಸ್ಸನ್ನ ನೋಡಬಹುದು. ಅವರ ಕಣ್ಣುಗಳನ್ನ ನೀವು ನೋಡಬಹುದು. ಬಹಳ ಹೊತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥದ್ದು ಕೂಡ ಕಷ್ಟ ಆಗತ್ತೆ. ಏಕೆಂದ್ರೆ ಅಷ್ಟೊಂದು ಪ್ರಖರತೆ ಇರುತ್ತೆ. ಅವರು ಸಾಧನೆ ಮಾಡಿರುವಂಥವ್ರು, ಮಂತ್ರಗಳ ಮೂಲಕ ಸಾಧನೆ, ಮಂತ್ರ ಪಠಣ ಮೂಲಕ ಸಾಧನೆ, ಇದು ಅವರ ಜೀವನದ ನಿತ್ಯ ಕ್ರಮವಾಗಿರುವಂಥದ್ದು. ಹಾಗಾಗಿನೇ ಈಗಾಗಲೇ ಹೇಳಿರುವಂತಹ ಕೆಲವೊಂದು ತೊಂದರೆಗಳಿಂದ, ತಾಪತ್ರಯಗಳಿಂದ ಹೊರಬರಬೇಕು ಅಂತ ಹೇಳಿದ್ರೆ ಮಹಾಮೃತ್ಯುಂಜಯ ಮಂತ್ರ ಬಹಳ ವಿಶೇಷವಾಗಿ ಪಠಿಸಬೇಕಾಗುತ್ತೆ. ಆದರೆ ಇಲ್ಲಿ ಒಂದು ಮಾತನ್ನ ನೀವು ಗಮನದಲ್ಲಿಟ್ಕೊಳ್ಬೇಕು. ಮಧ್ಯಾಹ್ನ 12 ಗಂಟೆಯ ನಂತರ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಿಸಬಾರದು. ಇದು ಬಹಳ ವಿಶೇಷವಾದಂತಹ ಒಂದು ಮಾಹಿತಿ. ಇನ್ನು ಮಂತ್ರ ಪಠಣ ಮುಗಿದ ಮೇಲೆ ನೀವು ಅನ್ಕೊಳ್ತೀರಿ 10,008 ಮಂತ್ರ ಪಠಣವನ್ನ ಮಾಡುವಂಥದ್ದು ಅಥವಾ ಇಷ್ಟು ವರ್ಷಗಳ ಕಾಲ ಮಂತ್ರ ಪಠಣ ಮಾಡುತ್ತೇನೆ ಅನ್ನುವಂಥದ್ದು, ಅದರ ನಂತರದಲ್ಲಿ ಹವನ ಅಥವಾ ಪೂಜೆಯನ್ನ ಮಾಡುವಂಥದ್ದು ಉತ್ತಮ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. ಇನ್ನು ಈ ಶಿವನ ಮಹಾಮೃತ್ಯುಂಜಯ ಮಂತ್ರ ಬಹಳ ವಿಶೇಷವಾದಂತಹ ಪ್ರಯೋಜನಗಳನ್ನ ಕೊಡುವಂಥದ್ದು. ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಕ್ಕತ್ತೆ. ಹಾಗೆ ನಮ್ಮನ್ನ ಯಾವುದೇ ದುಷ್ಟ ಶಕ್ತಿಗಳು ಬಾಧಿಸ್ತಾ ಇದ್ರೆ ಅದರಿಂದ ನಮಗೆ ಒಂದು ರಕ್ಷಣೆ ಸಿಕ್ಕತ್ತೆ. ಈ ಮಳೆಯಲ್ಲಿ ಕೊಡೆ ಹಿಡಿದಂತೆ. ಏಕೆಂದ್ರೆ ಮಳೆಯ ಹನಿಗಳು ನೇರವಾಗಿ ನಮ್ಮನ್ನ ಅಥವಾ ನಮ್ಮ ದೇಹವನ್ನ ತಲುಪಲ್ಲ, ಕೊಡೆ ಅಡ್ಡ ಇರುತ್ತೆ. ಹಾಗಾಗಿನೇ ಈ ಮಹಾಮೃತ್ಯುಂಜಯ ಮಂತ್ರ ಪಠಣ ಕೂಡ ನಮ್ಮನ್ನ ಯಾವುದೇ ದುಷ್ಟ ಶಕ್ತಿಗಳು ಬಾಧಿಸಲ್ಲ, ಅದರಿಂದ ನಮಗೆ ಮುಕ್ತಿ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಎಲ್ಲಾ ಸಮಸ್ಯೆಗಳನ್ನ ಹೋಗಲಾಡಿಸ್ಲಿಕ್ಕೆ ಮಹಾಮೃತ್ಯುಂಜಯ ಮಂತ್ರ ಅಥವಾ ಈ ಲಘು ಮೃತ್ಯುಂಜಯ ಮಂತ್ರವನ್ನ ಪಠಣ ಮಾಡಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ತಮಗೆ ಗೊತ್ತಿದೆ ಈ ಮಹಾಮೃತ್ಯುಂಜಯ ಮಂತ್ರ ಯಾವುದು ಅಂತ ಹೇಳಿ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಅನ್ನುವಂಥ ಮಂತ್ರವನ್ನ ಪಠಣ ಮಾಡಬೇಕು. ಇದರ ಅರ್ಥ, ಓ ಮೃತ್ಯುಂಜಯನೇ, ಬಳ್ಳಿಯಿಂದ ತಾನಾಗಿ ಕಳಚಿಕೊಳ್ಳುವಂತಹ ಈ ಸೌತೆಕಾಯಿಯಂತೆ ಅಥವಾ ಹಣ್ಣಿನಂತೆ ನಾನು ನಶ್ವರವಾದಂತಹ ಸಂಸಾರದಿಂದ ಕಳಚಿಕೊಳ್ಳುವಂತೆ ನನ್ನಲ್ಲಿ ಪುಷ್ಟಿಯನ್ನ ತಂದುಕೊಡು. ನಾನು ಪಕ್ವವಾಗುವಂತೆ ಮಾಡು. ಸ್ಥಿರವಾದದ್ದು ಯಾವುದಿದೆ, ಶಾಶ್ವತವಾದದ್ದು ಯಾವುದಿದೆ, ಅನಂತವಾದದ್ದು ಯಾವುದಿದೆ, ಅದರ ಕಡೆಗೆ ಹೋಗುವಂತಹ ನನ್ನ ಪ್ರಯತ್ನದಿಂದ ನನ್ನನ್ನ ಬಿಡಿಸಬೇಡ ಅಂತ ಹೇಳಿ ಶಿವನನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದೇ ಈ ಮಹಾ ಮೃತ್ಯುಂಜಯ ಮಂತ್ರ. ಇದನ್ನ ನೀವು ಗಮನ ಇಟ್ಟು ಪ್ರತಿನಿತ್ಯ ಸಾಧ್ಯ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪಠಣ ಮಾಡ್ಕೊಳ್ಳಿ, ಜಪ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈಗ ಯಾರ್ಯಾರು ಮಹಾಮೃತ್ಯುಂಜಯ ಮಂತ್ರವನ್ನ ಜಪಿಸ್ತಾ ಇದ್ದೀರಿ ಪ್ರತಿನಿತ್ಯ, ಅಂಥವ್ರಿಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ನಿಮಗೆ ಒಳ್ಳೆಯದೇ ಆಗಿರುತ್ತೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಿರುತ್ತೆ. ಹಾಗೆ ಬರುವಂತಹ ಒಂದು ಅಕಾಲಿಕ ಮೃತ್ಯು ಆಗಲಿ ಅಥವಾ ದುರ್ಮರಣಗಳು ಸಂಭವಿಸುವಂಥದ್ದು, ಎಲ್ಲ ಒಂದು ಕಡೆ ಅಪಘಾತಗಳಾಗುವಂತಹ ಸಂದರ್ಭ, ಇದರಿಂದ ನೀವು ಎಸ್ಕೇಪ್ ಆಗಿರ್ತೀರಿ. ಇದು ಕೂಡ ಮಹಾಮೃತ್ಯುಂಜಯ ಮಂತ್ರದ ಪ್ರಭಾವದಿಂದ ನಿಮಗೆ ಆಗಿರುವಂತಹ ಅನುಕೂಲ. ಇಂತಹ ವಿಚಾರಗಳನ್ನು ನೀವು ಕೂಲಂಕುಷವಾಗಿ ಮನನ ಮಾಡಿಕೊಂಡು ಈ ಮಂತ್ರಗಳೇನಿದೆ ಅದರ ಹಿನ್ನೆಲೆ ಮತ್ತು ಅದನ್ನ ರಚನೆ ಮಾಡಿದ್ದಂತಹ ಸಂದರ್ಭ, ಅದನ್ನ ಹೇಗೆ ಪಠಣ ಮಾಡಬೇಕು ಅನ್ನುವಂತಹ ವಿಧಿವಿಧಾನ, ಇದನ್ನ ಒಂದು ಆಸಕ್ತಿಯಿಂದ ಗಮನಿಸ್ಕೊಂಡು ಅದನ್ನ ಅನುಸರಣೆ ಮಾಡಿ ಯಾವುದಾದ್ರೂ ಮಂತ್ರವನ್ನ ಪ್ರತಿನಿತ್ಯ ನೀವು ಪಠಣ ಮಾಡುವಂಥದ್ದನ್ನ ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಶುಭ ದಿನ. ಏಕೆಂದರೆ ಚಂದ್ರ ಈ ದಿನ ಬಹಳ ವಿಶೇಷವಾದಂತಹ ಸ್ಥಾನದಲ್ಲಿದ್ದಾನೆ, ಲಾಭಸ್ಥಾನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುವಂತಹ ಸಂದರ್ಭ ಇದೆ. ಇನ್ನು ಈ ದಿನ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗ ಕೂಡ ಈ ದಿನ ಇದೆ.
ಹಾಗಾಗಿನೇ ಮನೆಗೆ ಬೇಕಾದಂತಹ ವಸ್ತುಗಳಾಗಲಿ, ನಿಮ್ಮ ವೈಯಕ್ತಿಕ ಉಪಯೋಗಕ್ಕೆ ಬೇಕಾಗಿರುವಂತಹ ಕೆಲವೊಂದು ಉಪಕರಣಗಳನ್ನಾಗಲಿ ಖರೀದಿ ಮಾಡುವಂಥ ಒಂದು ಅತ್ಯುತ್ತಮ ಸಮಯ ಈ ದಿನ ಇದೆ. ಆದರೆ ಈ ದಿನ ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿ ನಿಮ್ಮ ಗುರಿ ಸಾಧನೆಗೆ ಸಹಾಯಕವಾಗುತ್ತೆ ನೋಡಿ. ಹಾಗಾಗಿ ಅವರ ಜೊತೆ ಯಾವ ರೀತಿಯಲ್ಲಿ ಸಂಭಾಷಣೆ ಮಾಡಬೇಕು, ಕಮ್ಯುನಿಕೇಷನ್ ಹೇಗಿರಬೇಕು, ನಿಮ್ಮ ಒಂದು ಉದ್ದೇಶಿತ ವಿಚಾರಗಳನ್ನು ಯಾವ ರೀತಿಯಲ್ಲಿ ಪ್ರಸ್ತುತಪಡಿಸಬೇಕು ಅನ್ನುವಂಥ ವಿಚಾರಗಳನ್ನು ಸ್ವಲ್ಪ ಮೊದಲೇ ಪೂರ್ವ ಸಿದ್ಧತೆಯೊಂದಿಗೆ ಆರಂಭ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಭೂಮಿ ವ್ಯವಹಾರಗಳೇನಿದೆ ಇದರಿಂದ ನಿಮಗೆ ಅತ್ಯುತ್ತಮವಾದಂತಹ ಪ್ರಗತಿ ಇದೆ. ಆದರೆ ಈ ಬಂಧುಗಳಿಂದ, ತೀರಾ ಹತ್ತಿರದ ಬಂಧುಗಳಿಂದ ಈ ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ತೊಂದರೆ ತಾಪತ್ರಯಗಳಾಗುವಂಥದ್ದಿದೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನದ ವ್ಯಾಪಾರ ವ್ಯವಹಾರಗಳು ನಿಮಗೆ ಪ್ರಗತಿಯ ಹಾದಿಯಲ್ಲಿ ಸಾಗುವಂಥದ್ದು ಇದೆ. ನೀವು ಹಾಕಿದಂತಹ ಬಂಡವಾಳಕ್ಕೆ ಮೋಸ ಇಲ್ಲ. ನೀವು ಪಟ್ಟಂತಹ ಶ್ರಮಕ್ಕೆ ಎಲ್ಲೋ ಒಂದು ಕಡೆ ನಿಮಗೆ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಚರ್ಚೆ, ಮಾತುಕತೆ ನಡೆಯುವಂಥದ್ದು ಇದೆ. ಇದರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಮಾತು ಒಂದು ಮಿತಿಯನ್ನು ಮೀರಬಾರ್ದು, ಒಂದು ಚೌಕಟ್ಟಿನೊಳಗೆ ಇರಬೇಕು. ಇದನ್ನು ಮಾತ್ರ ಈ ದಿನ ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮಗೆ ಬಹಳ ದಿನಗಳಿಂದ ಬಾಧಿಸ್ತಾ ಇದ್ದಂತಹ ಒಂದು ವಿಚಾರ ಏನಿದೆ ಅದಕ್ಕೆ ಅಂತಿಮವಾದಂತಹ ಒಂದು ತೀರ್ಪು ಅಥವಾ ಅಂತಿಮವಾದಂತಹ ಒಂದು ಫಲಿತಾಂಶ ಬರುವಂಥ ಸಂದರ್ಭ ಇದೆ. ಅದನ್ನು ಎದುರು ನೋಡ್ತಾ ಇದ್ದೀರಿ, ಒಳ್ಳೆಯದಾಗತ್ತೆ. ಒಟ್ಟಾರೆ ಈ ದಿನ ನಿಮಗೆ ಪ್ರಗತಿ ಇದೆ, ಮನಸ್ಸಿಗೆ ಸಮಾಧಾನ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ನೆಚ್ಚಿನ ಗುರುಗಳನ್ನು ಸ್ಮರಣೆ ಮಾಡಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ, 10ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ಮನಸ್ಸಿಗೆ ಸಮಾಧಾನ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಪ್ರಗತಿ ಇದೆ. ಅದರಲ್ಲೂ ಈ ತಾಂತ್ರಿಕ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶ ನಿಮಗೆ ಸಿಕ್ಕುವಂತಹ ದಿನ. ಆದರೆ ಸ್ವಲ್ಪ ಪರಿಶ್ರಮ ಪಡಬೇಕು, ಯಾಕೆಂದರೆ ಈ ಟೆಕ್ನಿಕಲ್ ಆಗಿರುವಂತಹ ವಿಚಾರ. ಹಾಗಾಗಿ ನಿಮ್ಮ ಮನಸ್ಸನ್ನು, ನಿಮ್ಮ ಮೈಂಡನ್ನು ನೀವು ಸಂಪೂರ್ಣವಾಗಿ ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಇನ್ನು ಈ ದಿನ ಸ್ವಲ್ಪ ಸಂಯಮದಿಂದ ಮುಂದುವರೆದ್ರೆ ಹಣಕಾಸಿನ ಲಾಭ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಕಷ್ಟಪಟ್ಟಂತಹ ಕೆಲಸಕ್ಕೆ ಉತ್ತಮವಾದಂತಹ ಫಲಗಳು ಕೂಡ ನಿಮಗೆ ಸಿಕ್ಕತ್ತೆ. ಇನ್ನು ಕೆಲವೊಂದು ಸವಾಲುಗಳು ಬರುವಂಥದ್ದಿದೆ. ಅಂದರೆ ಕೆಲವೊಂದು ಪೈಪೋಟಿಗಳಾಗಲಿ ಸ್ಪರ್ಧೆಗಳಾಗಲಿ ಬರುವಂಥದ್ದು. ಅದನ್ನು ಸ್ವಲ್ಪ ಆತ್ಮವಿಶ್ವಾಸದಿಂದ ಎದುರಿಸಿದ್ರೆ ಅಲ್ಲೂ ಕೂಡ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಕೆಲವರು ಬೆದರಿಸ್ತಾರೆ, ಕೆಲವರು ಹೆದರಿಸ್ತಾರೆ. ಹಾಗೆ ಈ ಕೆಲಸ ಕಾರ್ಯಗಳ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಕೊಡುವಂಥವರು ಕೂಡ ಇರ್ತಾರೆ. ಅಂಥವರನ್ನ ಈ ದಿನ ಪಕ್ಕಕ್ಕಿಟ್ಟು ನಿಮ್ಮ ಒಂದು ಗುರಿ ಸಾಧನೆಗಾಗಿ ನಿಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಮನೆಯ ಹೊರಗೆ ಕೆಲಸದ ಹೊರೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಒತ್ತಡ ಬರ್ಬೋದು. ಆದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಿ. ಆ ರೀತಿಯ ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ನಿಮಗೆ ಬಹಳ ಚೆನ್ನಾಗಿದೆ. ಇನ್ನು ಈ ದಿನದ ಪ್ರಯಾಣ ಕೂಡ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಆದರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕೂಡ ಈ ದಿನ ಕಾಣಿಸ್ಕೊಳ್ಳುವಂಥ ಸಂದರ್ಭ, ಅದರಲ್ಲೂ ಮಧ್ಯಾಹ್ನದ ನಂತರದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇದು ನಿಮಗೆ ಸ್ವಲ್ಪ ನೋವನ್ನು ತರುತ್ತೆ, ಸ್ವಲ್ಪ ಖರ್ಚು ವೆಚ್ಚಗಳಿಗೂ ಕೂಡ ಕಾರಣವಾಗುತ್ತೆ. ಹಾಗೆ ಕೆಲವೊಂದು ಪ್ರಯತ್ನಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ತಾಳ್ಮೆಯನ್ನು ಕಳ್ಕೊಳ್ಬೇಡಿ, ಅದನ್ನು ಮುಂದುವರಿಸಿ ಕೆಲಸವನ್ನು, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದಲ್ಲಿ ಸ್ವಲ್ಪ ಕಹಿ ಅನುಭವಗಳು ಉಂಟಾಗುವಂಥದ್ದು ಇದೆ. ನಿಮ್ಮ ನಿರೀಕ್ಷೆ ಚೆನ್ನಾಗಿದೆ, ಉದ್ದೇಶ ಚೆನ್ನಾಗಿದೆ, ಆದರೆ ಅದನ್ನು ಕೆಲವರು ಅಪಾರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆ ತುಂಬ ಇರುತ್ತೆ. ನೀವು 99 ಒಳ್ಳೆಯ ಕೆಲಸಗಳನ್ನು ಮಾಡಿ ಯಾವುದೋ ಒಂದು ಅಸಂಬದ್ಧವಾದಂತಹ ಕೆಲಸದಿಂದ ನಿಮ್ಮ ತೇಜೋವಧೆ ಉಂಟಾಗುವಂಥದ್ದು ಇದೆ. 99ನ್ನು ಗಮನಿಸಲ್ಲ ಜನ, ಆದರೆ ಒಂದರ ಕಡೆನೇ ಹೆಚ್ಚು ಗಮನ ಇರುತ್ತೆ. ಅದನ್ನೇ ಹಿಡಿದು ಈ ದಿನ ನಿಮ್ಮ ಹೆಸರಿಗೆ ಕಪ್ಪು ಮಸಿ ತರುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಇಲ್ಲಿ ಜಾಗೃತರಾಗಿರಬೇಕು. ಅದರಲ್ಲೂ ನಿಮ್ಮ ಹಿತಶತ್ರುಗಳ ಕೈವಾಡ ಈ ದಿನ ತುಂಬ ಇರುತ್ತೆ, ಸ್ವಲ್ಪ ಜಾಗ್ರತೆ.
ಇನ್ನು ಈ ದಿನದಲ್ಲಿ ಕೈಗೊಂಡಂಥ ವ್ಯವಹಾರಗಳಲ್ಲಿ ಅಷ್ಟೊಂದು ಪ್ರಗತಿ ಇಲ್ಲ. ಹಾಗಾಗಿ ಹೆಚ್ಚಿನ ಫಲಿತಾಂಶವನ್ನು ಈ ದಿನವೇ ಬರಲಿ ಅಂತ ಹೇಳಿ ನಿರೀಕ್ಷೆ ಮಾಡಬೇಡಿ. ಹಾಗೆ ಪ್ರತಿ ಕೆಲಸದಲ್ಲೂ ಕೂಡ ಪ್ರತಿಫಲ ಸಿಕ್ಕಲೇಬೇಕು ಅಂತ ಹೇಳಿ ಬಯಸುವಂಥದ್ದು ಕೂಡ ಈ ಸಂದರ್ಭದಲ್ಲಿ ತಪ್ಪಾಗತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನಷ್ಟೇ ಮಾಡುವಂಥ ಅಧಿಕಾರ ನಿಮಗಿರುವಂಥದ್ದು. ಅದಕ್ಕೆ ಫಲಾಫಲಗಳನ್ನು ಕೊಡುವಂಥ ಜವಾಬ್ದಾರಿ ಭಗವಂತನದ್ದು. ಹಾಗಾಗಿನೇ ಈ ದಿನ ಸಾಕಷ್ಟು ಎಚ್ಚರಿಕೆಯಿಂದಲೇ ನಿಮ್ಮ ಕೆಲಸಗಳನ್ನು ಮಾಡಿ. ಅದರಲ್ಲೂ ಹಣಕಾಸಿನ ವಿಚಾರ ಮತ್ತು ಪ್ರಯಾಣದ ವಿಚಾರ ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾದಂಥ ಸಂದರ್ಭಗಳಲ್ಲಿ ನಿಮ್ಮ ಬಂಧುಗಳಿಂದ ನಿಮಗೆ ಸಹಕಾರ ಸಿಕ್ಕತ್ತೆ. ಆದರೆ ಆ ಸಹಾಯ ಎಷ್ಟರ ಮಟ್ಟಿಗೆ ನೀವು ಬಳಸ್ಕೊಳ್ಬೇಕು ಅನ್ನುವಂಥದ್ದು ನಿಮ್ಮ ವಿವೇಚನೆಗೆ ಬಿಟ್ಟಂತಹ ಒಂದು ವಿಚಾರ. ಇನ್ನು ಈ ದಿನದಲ್ಲಿ ಕೆಲವು ಮಾರಾಟ ಮಾಡುವಂಥ ವಿಚಾರ, ಈ ವಸ್ತುಗಳನ್ನು ಮಾರಾಟ ಮಾಡಬೇಕು ಅನ್ನುವಂಥ ಪ್ರಯತ್ನ ಏನಿದೆ ಅದು ಸ್ವಲ್ಪ ವಿಳಂಬ ಆಗುತ್ತೆ. ಹಾಗಾಗಿ ತಾಳ್ಮೆ ಇರಲಿ. ಇನ್ನು ಈ ದಿನದಲ್ಲಿ ಕೆಲವರಿಗೆ ಕಂಕಣ ಬಲ ಕೂಡಿರುವಂತಹ ಒಂದು ಸಂದರ್ಭ ಕೂಡ ಇದೆ. ಆದರೆ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಮನೆಯಲ್ಲಿರುವಂಥ ಹಿರಿಯರ ಮಾತುಗಳನ್ನು ಕೇಳಿ ಅದನ್ನು ಪರಿಪಾಲನೆ ಮಾಡಿ. ಒಳ್ಳೆಯ ಫಲ ನಿಮಗೆ ಮುಂದೆ ಸಿಕ್ಕತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ವಿದ್ಯಾಭ್ಯಾಸದಲ್ಲಿ ನಿಮ್ಮ ಪ್ರಯತ್ನದಲ್ಲಿ ಸಾಕಷ್ಟು ಯಶಸ್ಸಿದೆ. ಮನಸ್ಸಿಗೆ ಒಂದು ರೀತಿಯಲ್ಲಿ ಸಮಾಧಾನ ಇದೆ. ಆದರೆ ಯಾವುದೇ ಸಂದರ್ಭ ಕೂಡ ಕುಟುಂಬದಲ್ಲಿ ನೀವು ವಾದ ವಿವಾದಗಳನ್ನು ಈ ದಿನ ಆದಷ್ಟು ನಿವಾರಣೆ ಮಾಡಿಕೊಳ್ಳುವಂಥದ್ದು, ಆದಷ್ಟು ಅದನ್ನು ತಡೆಯುವಂಥದ್ದು ತುಂಬ ಉತ್ತಮ. ಮನಸ್ಸಿನ ಶಾಂತಿ ಏಕಾಗ್ರತೆಗಾಗಿ ಗುರು ಮಂತ್ರವನ್ನು ಪಠಣ ಮಾಡಿಕೊಳ್ಳಿ. ಯಾವುದಾದ್ರೂ ಸ್ತೋತ್ರವನ್ನು ಪಠಣ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ತಾಯಿ ಚಾಮುಂಡೇಶ್ವರಿಯನ್ನು, ದುರ್ಗಾದೇವಿಯನ್ನು ಆರಾಧನೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಅಷ್ಟಮದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ವೇದನೆ ಇರುತ್ತೆ. ಹೊಸ ಸವಾಲುಗಳು ಎದುರಾಗುತ್ತೆ. ನೀವು ಇಲ್ಲಿಯವರೆಗೂ ನಿರೀಕ್ಷಣೆ ಮಾಡಿಲ್ಲ ಅಂಥ ಒಂದು ಸನ್ನಿವೇಶ ಈ ದಿನ ಎದುರಾಗುವಂಥ ಸಾಧ್ಯತೆ ಇದೆ. ಇದು ನಿಮ್ಮಲ್ಲಿ ಎಷ್ಟು ಸಹನೆ ಇದೆ, ಎಷ್ಟು ಸಂಯಮ ಇದೆ, ಎಷ್ಟು ಆತ್ಮವಿಶ್ವಾಸ ಇದೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಭಗವಂತ ಕೊಟ್ಟಿರುವಂಥ ಒಂದು ಅವಕಾಶ ಇದು. ಹಾಗಾಗಿ ತುಂಬ ತಾಳ್ಮೆಯಿಂದ ಈ ದಿನ ಇಂಥ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ. ಹಾಗೆ ಜೀವನದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸುವಂಥ ನೀವು ಈಗಾಗಲೇ ಅಂಥದ್ದನ್ನು ಯಶಸ್ವಿಯಾಗಿ ದಾಟಿ ಬಂದಿದ್ದೀರಿ. ಆದರೆ ಈ ದಿನ ಕೂಡ ಅಷ್ಟೇ ಸಂಯಮದಿಂದ ಮುಂದುವರಿರಿ. ಅದಕ್ಕಾಗಿಯೇ ಕುಟುಂಬಸ್ಥರ ಒಂದು ನೆರವನ್ನು, ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಗುರುಗಳ ಮಾರ್ಗದರ್ಶನ ಬಹಳ ಮುಖ್ಯ ಈ ದಿನ ನಿಮಗೆ. ಇನ್ನು ನೀವು ಮಾಡುವಂಥ ಪ್ರಯಾಣ ಅಷ್ಟೊಂದು ಶುಭ ಫಲಗಳನ್ನು ತರಲ್ಲ. ಸ್ವಲ್ಪ ಜಾಗ್ರತೆ. ಅದರಲ್ಲೂ ಕೆಲವೊಂದು ಪ್ರಯಾಣಗಳು ಕೊನೆ ಕ್ಷಣದಲ್ಲಿ ಮುಂದೂಡಲ್ಪಡುವಂಥ ಸಾಧ್ಯತೆ ಇರುತ್ತೆ. ಇದಕ್ಕೆ ಬೇಸರಿಸಬೇಡಿ. ಆದದ್ದೆಲ್ಲ ಒಳ್ಳೆಯದಕ್ಕೆ. ಪ್ರಯಾಣದಿಂದ ಏನೋ ಅವಘಡಗಳಾಗುವಂಥದ್ದನ್ನು ಭಗವಂತ ತಪ್ಪಿಸಿದ್ದಾನೆ ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಿಗೆ ಬರಬೇಕು. ಇನ್ನು ಕೆಲವೊಂದು ಕೆಲಸಗಳು ಹೆಚ್ಚಿನ ಪ್ರಯತ್ನವನ್ನೇ ಮಾಡಬೇಕಾಗತ್ತೆ. ಕೆಲವೊಂದು ಕೆಲಸಗಳಿಗೆ ಸ್ತ್ರೀ ವರ್ಗದವರಿಂದ ಸಹಕಾರ ನಿಮಗೆ ಬೇಕಾಗತ್ತೆ. ಅಂಥದ್ದನ್ನು ಪಡ್ಕೊಳ್ಳಿಕ್ಕೆ ಈ ದಿನ ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ಸ್ಟ್ರಾಟಜಿಯನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಆದಾಯಕ್ಕಿಂತ ವ್ಯಯ ಜಾಸ್ತಿ. ಈ ಹಣದ ನಷ್ಟ ಉಂಟಾಗುವಂಥದ್ದು ಇದೆ. ಅದರಲ್ಲೂ ಅನ್ವಾಂಟೆಡ್ ಏನಿದೆ, ಅನ್ನೆಸೆಸರಿ ಅನ್ನುವಂಥದ್ದೇನಿದೆ, ಅಂಥ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಇರುತ್ತೆ. ಸ್ವಲ್ಪ ಈ ಖರೀದಿ ಪ್ರಕ್ರಿಯೆಯಲ್ಲಿ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಇದೆ. ಇನ್ನು ಈ ದಿನ ಯಾವುದೇ ಆಹಾರ ವಿಹಾರಾದಿಗಳ ವ್ಯತ್ಯಾಸದಿಂದ ನಿಮಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಋಣಾತ್ಮಕ ಭಾವ ಬಹಳಷ್ಟು ಮಟ್ಟಿಗೆ ಇರುತ್ತೆ. ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬಹಳ ಬೇಗ ಬರುವಂಥದ್ದು. ಬೇರೆಯವರಲ್ಲಿರುವಂಥ ತಪ್ಪುಗಳು ಬಹಳ ಬೇಗ ನಿಮ್ಮ ಕಣ್ಣಿಗೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಆದರೆ ಇವೆಲ್ಲವನ್ನು ಕೂಡ ನೀವು ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ಮಾತ್ರ ಈ ದಿನ ನಿಮಗೆ ಸಮಾಧಾನ ಇರುತ್ತೆ. ಪ್ರಯತ್ನ ಮಾಡಿ. ಅದಕ್ಕಾಗಿಯೇ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿಯವರಿಗೆ ಈ ದಿನ
ಅನುಕೂಲಕರವಾಗಿರುವಂಥ ದಿನ. ಏಕೆಂದರೆ ಎಲ್ಲ ಕಡೆಯಿಂದ ನಿಮಗೆ ಬೆಂಬಲ ಸಿಕ್ಕುವಂಥ ವಿಚಾರ ಇದೆ. ನೀವು ಉದ್ಯೋಗಸ್ಥರಾಗಿದ್ದರೆ ಅಧಿಕಾರಿಗಳಿಂದ ಬೆಂಬಲ ಸಿಕ್ಕತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸರ್ಕಾರದ ಕಾನೂನೇ ನಿಮ್ಮ ನೆರವಿಗೆ ನಿಲ್ಲುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ವಿಶೇಷವಾದಂಥ ಫಲ ಸಿಕ್ಕತ್ತೆ. ಆದರೆ ಈ ದಿನ ಕುಟುಂಬದೊಳಗೆ ಕೆಲವೊಂದು ವಿಶೇಷ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಬರ್ತಾ ಇದೆ. ಅದರಲ್ಲಿ ನಿಮ್ಮ ಒಂದು ಪಾತ್ರ ಏನು, ನಿಮ್ಮ ಜವಾಬ್ದಾರಿ ಏನು, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿ ನೀವು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ಪತಿ ಪತ್ನಿಯರ ವಿಚಾರದಲ್ಲಿ, ಪ್ರೇಮಿಗಳ ವಿಚಾರದಲ್ಲಿ ಈ ದಿನ ಒಂದು ಹೊಸ ಅನುಭವಕ್ಕೆ ನೀವು ನಾಂದಿಯಾಗುವಂಥ ಸಾಧ್ಯತೆ ಇದೆ. ಅಂದರೆ ನಿಮ್ಮನ್ನು ನೀವೇ ತೊಡಗಿಸ್ಕೊಳ್ಳುವಂಥ ಸಂದರ್ಭ ಇದು. ಹಾಗಾಗಿನೇ ನಿಮ್ಮ ಮಾತಿನಿಂದ, ನಿಮ್ಮ ಕಾರ್ಯಕ್ಷಮತೆಯಿಂದ ಎಲ್ಲರನ್ನ ಮೆಚ್ಚಿಸುವಂಥ ಒಂದು ಸಂದರ್ಭ, ಮೆಸ್ಮರೈಸ್ ಮಾಡುವಂಥ ಸಂದರ್ಭ. ಹಾಗಾಗಿನೇ ಈ ದಿನ ಆಶ್ಚರ್ಯಕರವಾದಂಥ ರೀತಿಯಲ್ಲಿ ನಿಮಗೆ ಫಲಿತಾಂಶಗಳು ಸಿಗ್ತಾ ಇರುತ್ತೆ. ತುಂಬ ಸರ್ಪ್ರೈಸಸ್ ಇರುವಂಥ ದಿನ ಇದು. ಇನ್ನು ಈ ದಿನ ನಿಮ್ಮ ತೀರಾ ಹತ್ತಿರದ ಸಂಬಂಧಿಕರಿಂದ ಒಂದು ಒಳ್ಳೆಯ ಅವಕಾಶ ಏನೋ ಸಿಕ್ಕತ್ತೆ. ಆದರೆ ಅಷ್ಟೇ ತೊಂದರೆಗಳು ಕೂಡ ಇರುತ್ತೆ. ಇದನ್ನು ನೀವು ಗಮನಿಸಬೇಕು. ಬಹಳ ಎಚ್ಚರಿಕೆಯಿಂದ ಅವರ ಜೊತೆ ನಿಮ್ಮ ವ್ಯವಹಾರಗಳು ಮುಂದುವರಿಬೇಕು. ಆದಷ್ಟು ಈ ಹಣಕಾಸಿನ ವ್ಯವಹಾರಗಳನ್ನು ತೀರಾ ಹತ್ತಿರದ ಬಂಧುಗಳೊಂದಿಗೆ ನಡೆಸದೇ ಇರುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಹೊಸ ವಾಹನ, ಹೊಸ ವಸ್ತ್ರ, ಹೊಸ ಒಡವೆ ಇಂಥದ್ದು ನಿಮಗೆ ಹಠಾತ್ತಾಗಿ ದೊರೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಮನಸ್ಸಿಗೆ ಖುಷಿಯಾಗಬೇಕು, ನೆಮ್ಮದಿ ಇರಬೇಕು, ಸಂತೋಷ ಇರಬೇಕು. ಇಂತಹ ಕೆಲಸಗಳನ್ನೇ ಆಯ್ಕೆ ಮಾಡಿಕೊಳ್ಳುವಂಥದ್ದು ಇದೆ. ಹಾಗಾಗಿ ಈ ದಿನದ ಆಯ್ಕೆ, ಆ ಪ್ರಕ್ರಿಯೆ ಏನಿದೆ ಬಹಳ ಧನಾತ್ಮಕವಾಗಿ ಇರುತ್ತೆ. ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಆಯ್ಕೆ ಇದು. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳು ತುಂಬ ಉತ್ಸಾಹದಾಯಕವಾಗಿ ಇರುತ್ತೆ. ಅಂದರೆ ಎನರ್ಜಿ ಲೆವೆಲ್ ಚೆನ್ನಾಗಿದೆ. ಎಲ್ಲದರಲ್ಲೂ ಒಂದು ಇಂಟ್ರೆಸ್ಟ್ ಅನ್ನುವಂಥದ್ದು ಇದೆ. ಆದರೆ ನಿಮ್ಮ ಆಸಕ್ತಿಗೆ ಯಾರು ತಣ್ಣೀರು ಎರಚುತ್ತಾರೆ ಅಂಥವರಿಂದ ಈ ದಿನ ಸ್ವಲ್ಪ ದೂರ ಇರಬೇಕು. ಇಲ್ಲಾಂದರೆ ನಿಮ್ಮಲ್ಲಿರುವಂಥ ಆ ಝೀಲ್ ಏನಿದೆ, ಆ ಆಸಕ್ತಿಯ ಒಂದು ಪ್ರಖರತೆ ಏನಿದೆ ಅದು ಕಡಿಮೆ ಆಗಿಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಈ ದಿನ ಸ್ಮರಣೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 6ರಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ಅದರಲ್ಲೂ ಹೊಸ ಗುರಿಗಳನ್ನು ಸೆಟ್ ಮಾಡಿಕೊಳ್ಳುವಂಥದ್ದು, ಹೊಸ ಪ್ರಯತ್ನ ಇರುತ್ತೆ. ಹಾಗೆ ನಿಮ್ಮ ಒಂದು ಪ್ರಯತ್ನದಲ್ಲೂ ಕೂಡ ಹೊಸತನ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಬಹಳ ವಿಶೇಷವಾದಂತಹ ಒಂದು ಕೆಲಸವನ್ನು ಈ ದಿನ ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಕುಟುಂಬ ಸದಸ್ಯರೊಂದಿಗೆ ಈ ದಿನ ಒಂದು ಮಾತುಕತೆ, ಚರ್ಚೆ ಅಥವಾ ಈ ಭಿನ್ನಾಭಿಪ್ರಾಯಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಬಹಳ ಅದ್ಭುತ ರೀತಿಯಲ್ಲಿ ನಡೆಯುತ್ತೆ. ನಿಮ್ಮ ಮಾತಿನ ವೈಖರಿ ಆಗಲಿ, ನಿಮ್ಮ ಜಾಣತನ ಆಗಲಿ ಇಲ್ಲಿ ಪ್ರದರ್ಶನಕ್ಕೆ ಒಳಗಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳು ಬಹಳ ವಿಶೇಷವಾದಂಥ ನಿರೀಕ್ಷೆಗಳನ್ನು ಇಟ್ಕೊಂಡು ನಿಮ್ಮ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದೀರಿ. ಪ್ರಯತ್ನಕ್ಕೆ ತಕ್ಕ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದು. ಆಸ್ತಿ ವಿವಾದಗಳು ಇತ್ಯರ್ಥ ಆಗುವಂಥ ಹಿನ್ನೆಲೆಯಲ್ಲಿ ಖರ್ಚುಗಳಾಗುವಂಥ ಸಾಧ್ಯತೆ ಇರುತ್ತೆ. ಆದರೂ ಕೂಡ ಅದು ಇನ್ವೆಸ್ಟ್ಮೆಂಟ್ ನಿಮಗೆ. ಯಾಕೆಂದರೆ ಈ ದಿನ ಮಾಡುವಂಥ ಪ್ರಯತ್ನ ನಾಳೆ ನಿಮಗೆ ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ನಡೆಯುತ್ತೆ. ಏಕೆಂದರೆ ಈ ದಿನ ಅಷ್ಟೊಂದು ನಿರೀಕ್ಷೆ ಇಲ್ಲ, ಅಷ್ಟೊಂದು ಆಸೆ ಅನ್ನುವಂಥದ್ದು ಇಲ್ಲ. ಏಕೆಂದರೆ ಈ ದಿನದ ನಿರ್ವಹಣೆಗೆ ಏನು ಬೇಕೋ ಅದಷ್ಟೇ ನಿಮಗೆ ಸಿಕ್ಕಿದ್ರೂ ಸಾಕು, ತೃಪ್ತರಾಗ್ತೀರಿ. ಅಲ್ಪ ತೃಪ್ತರು ನೀವು. ಹಾಗಾಗಿನೇ ಬಹಳ ದೊಡ್ಡ ದೊಡ್ಡ ವಸ್ತುಗಳನ್ನು ಉಡುಗೊರೆಯಾಗಿ ಕೊಡುವಂಥದ್ದೇ ಏನಲ್ಲ. ಒಂದು ಒಳ್ಳೆಯ ಮಾತನ್ನು ನಿಮ್ಮ ಬಗ್ಗೆ ಹೇಳಿದ್ರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ, ನಿಮ್ಮ ಒಳ್ಳೆಯ ತನವನ್ನಾಗಲಿ ಈ ದಿನ ಸ್ವಲ್ಪ ಹೈಲೈಟ್ ಮಾಡಿದ್ರೂ ಬಹಳ ಸಂತೋಷ ಉಂಟಾಗುವಂಥ ಸಂದರ್ಭ. ಹಾಗಾಗಿನೇ ಈ ದಿನ ಸ್ವಲ್ಪ ಭಾವನಾತ್ಮಕವಾಗೇ ಇರುವಂಥದ್ದು, ಈ ಫೀಲಿಂಗ್ಸ್ ಅನ್ನೋಂಥ ಅಟ್ಯಾಚ್ಮೆಂಟ್ ಈ ದಿನ ನಿಮಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಬೇರೆಯವರ ಕಷ್ಟಕ್ಕೆ ಮರುಗುವಂಥದ್ದಾಗಲಿ ಅಥವಾ ಬೇರೆಯವರ ಕಷ್ಟ ನನ್ನ ಕಷ್ಟ ಅಂತಲೇ ಅವರಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಹೋಗುವಂಥದ್ದಾಗಲಿ ಈ ದಿನ ಇದ್ದೇ ಇರುತ್ತೆ. 100ಕ್ಕೆ 100ರಷ್ಟು ಇರುತ್ತೆ. ಆದರೆ ಎಲ್ಲದಕ್ಕೂ ಕೂಡ ಒಂದು ಇತಿಮಿತಿ ಇದೆ ಅನ್ನುವಂಥದ್ದು ಮಾತ್ರ ಗಮನದಲ್ಲಿರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ
3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಕೆಲವೊಂದು ವಿಚಾರಗಳಲ್ಲಿ ಮಧ್ಯಮ ಫಲ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ವ್ಯವಹಾರಗಳನ್ನು ಸ್ವಲ್ಪ ಸಾವಧಾನವಾಗಿ ಆರಂಭ ಮಾಡಬೇಕಾಗತ್ತೆ. ಏಕೆಂದರೆ ಈ ಆತುರವಾಗಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಪ್ರಯಾಣದ ಸಂದರ್ಭದಲ್ಲೂ ಕೂಡ ಈ ದಿನ ನಿಮಗೆ ಮನಸ್ಸು ಜಿತವಾಗಿರಲ್ಲ. ಇದರಿಂದ ಕೆಲವೊಂದು ಎಡವಟ್ಟುಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅಂಥ ಒಂದು ಮೇಜರ್ ಈವೆಂಟ್ಸ್ ಏನಾಗಲ್ಲ, ಆದರೂ ಕೂಡ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಒಂದು ಸಣ್ಣದ್ದೇ ದೊಡ್ಡದಾಗುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗ್ಬೋದು. ಒಂದು ಸಣ್ಣ ಮಾತು ದೊಡ್ಡ ವಾದ ವಿವಾದಕ್ಕೆ ಕಾರಣ ಆಗುವಂಥದ್ದು ಇರ್ಬೋದು. ಒಂದು ಸಣ್ಣ ಕಿಡಿ ಸಾಕು ಇಡೀ ಕಾಗದದ ರಾಶಿಯನ್ನೇ ಸುಟ್ಟು ಭಸ್ಮ ಮಾಡಲಿಕ್ಕೆ. ಆ ಒಂದು ಹಿನ್ನೆಲೆಯಲ್ಲಿ ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಯಾವುದೇ ರೀತಿಯ ನಿರ್ಧಾರಗಳು ನಿಮಗೆ ನಷ್ಟವನ್ನು ತರ್ತಾ ಇದೆ, ನಾಳೆ ಅದರಿಂದ ಬಾಧೆಗಳು ಉಂಟಾಗತ್ತೆ ಅನ್ನುವಂಥ ಒಂದು ಫೀಲಿಂಗ್ ಏನಾದರೂ ಬಂದರೆ ಅಂಥ ಕೆಲಸವನ್ನು ತಕ್ಷಣ ನಿಲ್ಲಿಸ್ಬಿಡಿ. ಅಂಥ ನಿರ್ಧಾರಕ್ಕೆ ಕೈ ಹಾಕಲೇಬೇಡಿ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಲೇಬೇಕಾಗತ್ತೆ. ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ನಿಮಗಾಗತ್ತೆ, ಇಲ್ಲ ನಿಮ್ಮ ಮಕ್ಕಳಿಗೆ, ಇಲ್ಲ ಕುಟುಂಬದಲ್ಲಿ ಯಾರೋ ಒಬ್ಬರಿಗೆ ಈ ದಿನ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಲಿಕ್ಕೆ ಈ ದಿನದ ಗ್ರಹಗತಿಗಳು ನಿಮಗೆ ಸೂಚಿಸ್ತಾ ಇದೆ. ಇನ್ನು ಕೆಲಸಕ್ಕೆ ಸಂಬಂಧಪಟ್ಟಂತೆ ತುಂಬ ಒತ್ತಡಗಳನ್ನು ಅನುಭವಿಸಬೇಕಾಗತ್ತೆ ಈ ದಿನ. ಇದರಿಂದ ನಿಮಗೆ ಕೆಲವರ ಸಹಕಾರ ಅನ್ನುವಂಥದ್ದು ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ. ಆದ್ದರಿಂದಲೇ ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಮನೆಯವರ ಕೆಲವರ ವರ್ತನೆ ಕೂಡ ನಿಮಗೆ ತಲೆನೋವನ್ನು ತರುವಂಥದ್ದು. ಅವರನ್ನು ಸರಿಪಡಿಸಬೇಕು, ಅವರ ನಡವಳಿಕೆಯಲ್ಲಿ ಒಂದು ಮಾರ್ಪಾಟಾಗಬೇಕು ಅಂತ ಹೇಳಿ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಿ, ಪ್ರಯತ್ನ ಮಾಡ್ತಾ ಇದ್ದೀರಿ. ಈ ದಿನದ ಪ್ರಯತ್ನ ಕೂಡ ನಿಮಗೆ ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಹಾಗಾಗಿ ಪ್ರಯತ್ನ ಮಾಡದೇ ಇರುವಂಥದ್ದೇ ಉತ್ತಮ. ಇನ್ನು ಈ ದಿನ ಹಠಾತ್ತಾಗಿ ಕೆಲವೊಂದು ಬೆಳವಣಿಗೆಗಳು ಆಗುತ್ತೆ. ಒಂದು ಪ್ರಯಾಣ ಆಗ್ಬೋದು, ಅಥವಾ ಈ ನೆರೆಹೊರೆಯವರಿಂದ ಕೆಲವೊಂದು ತೊಂದರೆಗಳು ಕೂಡ ಉಂಟಾಗಬಹುದು. ಹಾಗಾಗಿ ಸ್ವಲ್ಪ ಸಂಯಮದಿಂದ ಇದನ್ನು ನಿಭಾಯಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕಾನೂನು ಕಟ್ಟಳೆಗಳ ವಿಚಾರ ಏನಿದೆ, ಇದರಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಬಹಳ ವಿಶೇಷವಾಗಿ ಈ ದಿನ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಕೆಲವೊಂದು ವಿಚಾರಗಳು ಕೈಗೆ ಬಂದರೆ ಬಾಯಿಯವರಿಗೆ ಇರಲ್ಲ. ಎಲ್ಲವೂ ಇದೆ, ಅನುಭವಿಸುವಂಥ ಯೋಗ ಇಲ್ಲ. ಏಕೆಂದರೆ ಸುಖ ಸ್ಥಾನಕ್ಕೆ ಈ ದಿನ ಸ್ವಲ್ಪ ಕಂಟಕ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಐಷಾರಾಮಿ ವಸ್ತುಗಳು ಏನಾದರೂ ಇದ್ದರೆ ಅದನ್ನು ಬಳಸುವಂಥ ಒಂದು ಸಂದರ್ಭ ಏನಾದರೂ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಸ್ವಲ್ಪ ಮಾನಸಿಕ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ. ಹಿಂದಿನ ಕೆಲವೊಂದು ಕಹಿ ಘಟನೆಗಳು ಕೂಡ ಈ ದಿನ ನೆನಪಿಗೆ ಬರುತ್ತೆ. ಇದರಿಂದ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿಗೆ ಮನಸ್ಸಿಲ್ಲ. ಅಂದರೆ ನಿಮ್ಮ ಒಂದು ನಿರ್ಧಾರ ಆಗಲಿ, ನಿಮ್ಮ ಒಂದು ವಿಷನ್ ಆಗಲಿ ಈ ದಿನ ಅಸ್ಪಷ್ಟವಾಗಿ ಇರುತ್ತೆ. ಹಾಗೆ ಈ ದಿನ ಮಿತ್ರರೊಂದಿಗೂ ಕೂಡ, ಸ್ನೇಹಿತರೊಂದಿಗೂ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳೇ ಬರುವಂಥ ಸಾಧ್ಯತೆ ಇದೆ. ಕೆಲವೊಮ್ಮೆ ಈ ಜಗಳಗಳಾಗಲಿ ಮನಸ್ತಾಪಗಳಾಗಲಿ ಬಹಳ ಹೈಲೈಟ್ ಆಗಲ್ಲ, ಆದರೆ ಮನಸ್ಸಿನ ಒಳಗೆ ಒಂದು ರೀತಿಯಲ್ಲಿ ಶೀತಲ ಸಮರ ನಡೆಯುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಅಷ್ಟೊಂದು ಒಳ್ಳೆಯ ದಿನ ಅಲ್ಲ, ಸಾಮಾನ್ಯವಾದಂತಹ ದಿನ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಕೂಡ ಅಷ್ಟೊಂದು ಪ್ರಗತಿಯನ್ನು ಕಾಣಲ್ಲ. ನೀವು ಹಾಕಿದ ಬಂಡವಾಳವೇ ಈ ದಿನ ವಾಪಸ್ಸು ಬರದೇ ಇರುವಂಥ ಒಂದು ಅನುಮಾನ ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ಖರ್ಚು ಹೆಚ್ಚಾಗುತ್ತೆ. ಹಾಗೆ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಒಂದು ಒತ್ತಡ ಮನಸ್ಸಿಗೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಇದೆಲ್ಲವನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ನಿಮಗೆ ತುಂಬ ತಾಳ್ಮೆ ಬೇಕು. ಹಾಗೆ ಈ ಹಣಕಾಸಿನ ಪರಿಸ್ಥಿತಿಯಾಗಲಿ, ನಿಮಗೆ ಈ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಪರಿಸ್ಥಿತಿ ನಿರಾಶಾದಾಯಕವಾಗಿರೋದ್ರಿಂದ ಈ ದಿನ ಹೆಚ್ಚಿನದ್ದನ್ನು ಏನೂ ನಿರೀಕ್ಷೆ ಮಾಡಬೇಡಿ. ಹಾಗೆ ಈ ಹಠ ಸಾಧನೆ ಮಾಡುವಂಥದ್ದು, ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಕೋಪ ತಾಪಗಳನ್ನು ಮಾಡಿಕೊಳ್ಳುವಂಥದ್ದು, ಇದನ್ನು ನೀವು ಸ್ವಲ್ಪ ನಿಯಂತ್ರಿಸಬೇಕಾಗತ್ತೆ. ಒತ್ತಡಗಳನ್ನು ನಿಯಂತ್ರಣ ಮಾಡಬೇಕು.
ನಿಮ್ಮ ಮನಸ್ಸಿಗೆ ಬರುವಂಥದ್ದನ್ನು. ಆಗ ಉತ್ತಮ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಜಗತ್ತು ನಿಮಗೆ ಸುಂದರವಾಗಿ ಕಾಣಿಸುತ್ತೆ. ಎಲ್ಲ ಕಡೆ ಒಳ್ಳೆಯ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ಭರವಸೆ ಮನಸ್ಸಿಗೆ ಮೂಡುತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಮನೆ ದೇವರನ್ನು ಸಾಧ್ಯ ಆದರೆ ದರ್ಶನ ಮಾಡಿಕೊಳ್ಳಿ. ಜೊತೆಗೆ ಈ ದಿನ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ, ಸಮೃದ್ಧಿಯ ದಿನ. ಏಕೆಂದರೆ ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯತ್ತ ಸಾಗುವಂಥ ದಿನ. ಇನ್ನು ಯಾವುದೇ ವ್ಯವಹಾರಕ್ಕೆ ಕೈ ಹಾಕಿದ್ರೂ ಕೂಡ ಅದರ ಪ್ರಗತಿ ನಿಮಗೆ ಸಮಾಧಾನವನ್ನು ತರುತ್ತೆ, ಅನುಕೂಲವನ್ನು ತರುತ್ತೆ. ಹಾಗಾಗಿನೇ ಈ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋಂಥದ್ದು ಪ್ರತಿ ಕೆಲಸದಲ್ಲೂ ನೀವು ನಿರೀಕ್ಷೆ ಮಾಡುವಂಥದ್ದು, ಅದು ಈ ದಿನ ಬಹಳ ಬೇಗ ನಿಮಗೆ ಬರುವಂಥದ್ದು ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಿರ್ಬೋದು. ಯಾಕೆಂದರೆ ನಿಮ್ಮ ಒಂದು ಯೋಜನೆ ಏನಿದೆ, ಪ್ಲ್ಯಾನಿಂಗ್ ಏನಿದೆ ಅಷ್ಟೊಂದು ಪ್ರಾಕ್ಟಿಕಲ್ಲಾಗಿ ಇಲ್ಲದೇ ಇರಬಹುದು. ಆದರೂ ಕೂಡ ಅದನ್ನು ತಜ್ಞರ ನೆರವಿನೊಂದಿಗೆ ಸರಿಪಡಿಸ್ಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಏನೋ ಒಂದು ಹೊಸತನ, ಎಲ್ಲವನ್ನ ಹೊಸದಾಗಿ ಆರಂಭ ಮಾಡಬೇಕು ಅನ್ನುವಂಥ ಒಂದು ತುಡಿತ ಮನಸ್ಸಿನಲ್ಲಿರುತ್ತೆ. ಹಾಗೆ ನಿಮ್ಮ ಅನುಭವ ಕೂಡ ಈ ದಿನ ನಿಮ್ಮನ್ನು ಒಂದು ನಿರ್ದಿಷ್ಟವಾದ ಸಮಸ್ಯೆಯಿಂದ ಪಾರು ಮಾಡುವಂಥದ್ದು ಇರುತ್ತೆ. ಇನ್ನು ಸಾಮಾಜಿಕ ಸ್ಥಾನದಲ್ಲಿ ಉತ್ತಮವಾದಂಥ ಪ್ರಗತಿ ಇದೆ. ಒಳ್ಳೆಯ ಹೆಸರನ್ನು ಗಳಿಸ್ಕೊಳ್ತೀರಿ ಈ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ನಿಮ್ಮ ಒಂದು ಪ್ರಯತ್ನವನ್ನು ಹೈಲೈಟ್ ಮಾಡುತ್ತೆ. ಹಾಗೆ ಆತ್ಮವಿಶ್ವಾಸ ತುಂಬ ಇದೆ, ಆದರೆ ಅತಿರೇಕಕ್ಕೆ ಹೋಗಬಾರ್ದು. ಇದನ್ನು ಮಾತ್ರ ನೀವು ಗಮನಿಸಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಪ್ರತಿಭೆ, ನಿಮ್ಮ ಒಂದು ಕೆಲಸದ ವೈಖರಿ, ಇದು ನಿಮ್ಮ ಮೌಲ್ಯವನ್ನು ಹೆಚ್ಚಿಸುವಂಥ ಒಂದು ಸನ್ನಿವೇಶ. ಹಾಗೆ ಈ ದಿನದಲ್ಲಿ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದಂಥವರು ಸ್ವಲ್ಪ ಅದಕ್ಕೆ ಮನೆಮದ್ದಾಗಲಿ ವೈದ್ಯಕೀಯ ಸಲಹೆ, ಶುಶ್ರೂಷೆ ಇತ್ಯಾದಿಗಳನ್ನು ಪಡ್ಕೊಳ್ಳುವಂಥವ್ರಿಗೆ ಸ್ವಲ್ಪ ಪ್ರಗತಿ ಇದೆ. ಅಂದರೆ ಸಮಾಧಾನದ ವಾತಾವರಣ ಇರುತ್ತೆ. ಇನ್ನು ಈ ದಿನ ಹಿಂದೆ ಮಾಡಿಕೊಂಡಿರುವಂಥ ಕೆಲವೊಂದು ತಪ್ಪುಗಳಿಂದ ಮನಸ್ಸಿಗೆ ಕಿರಿಕಿರಿ ಆಗ್ಬೋದು, ಒಂದು ಪಶ್ಚಾತ್ತಾಪ ಆಗ್ಬೋದು. ಆದರೂ ಕೂಡ ಈ ದಿನ ನಿಮ್ಮ ಮನಸ್ಸನ್ನು ಆದಷ್ಟು ಧಾರ್ಮಿಕ ಕಾರ್ಯಗಳತ್ತ ತೊಡಗಿಸ್ಕೊಳ್ಳುವಂಥದ್ದು ಉತ್ತಮ. ದೇವಾಲಯ ದರ್ಶನ ಮಾಡಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ ಗುರು ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ, ಧನಸ್ಥಾನ ಇದು. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಅದರಲ್ಲೂ ಲೇವಾದೇವಿ ವ್ಯವಹಾರ ಮಾಡುವಂಥವರು ದೊಡ್ಡ ಮಟ್ಟದಲ್ಲಿ ಈ ದಿನ ಪ್ರಯತ್ನವನ್ನು ಮಾಡಬೇಡಿ. ಸಣ್ಣ ಪುಟ್ಟ ವ್ಯವಹಾರಗಳು ಓಕೆ, ಆದರೆ ಈ ದಿನ ನೀವು ಹಾಕಿದಂಥ ಬಂಡವಾಳ ಕೂಡ ವಾಪಸ್ಸು ಬರದೇ ಇರುವಂಥ ಸಂದರ್ಭಗಳಿರುತ್ತೆ. ಎಲ್ಲ ಒಂದು ಕಡೆ ನಿಮ್ಮ ವ್ಯವಹಾರ ಸ್ಟಕ್ ಆಗುವಂಥದ್ದು, ಇದ್ದಕ್ಕಿದ್ದಾಗೆ ನಿಂತು ಹೋಗುತ್ತೆ. ಹಾಗಾಗಿ ಈ ಟರ್ನ್ ಓವರ್ ಅನ್ನುವಂಥದ್ದೇ ಈ ದಿನ ನಿಮಗೆ ದೊಡ್ಡ ತಲೆನೋವಾಗಿ ಪರಿಣಮಿಸುವಂಥದ್ದು ಇರುತ್ತೆ. ಹಾಗೆ ಈ ಹಣಕಾಸಿನ ವ್ಯವಹಾರ, ನಿಮ್ಮ ವ್ಯಾಪಾರದ ವ್ಯವಹಾರ, ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಬಹಳ ನಿರ್ಧಾರಗಳು ಏನಾದರೂ ತೆಗೆದುಕೊಳ್ಳುವಂಥದ್ದಿದ್ದರೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ನಿಮಗೆ ಒಂದು ವಿಷನ್ ಇರಬೇಕು. ಈ ದಿನ ಮಾಡುವಂಥ ಕೆಲಸ ನಾಳೆಯ ದಿನದವರೆಗೂ ಯಾವ ಫಲವನ್ನು ಕೊಡುತ್ತೆ ಅನ್ನುವಂಥ ಒಂದು ಮುಂದಾಲೋಚನೆ ಇದ್ದರೆ ಆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇನ್ನು ವಿಶೇಷ ಸಂದರ್ಭಗಳಲ್ಲಿ ನಿಮ್ಮ ನಿರ್ಧಾರಗಳು ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಇದು ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಆಗುವಂಥದ್ದು. ಹಾಗಾಗಿ ಏನೇ ಆದರೂ ಅದನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಬೇಕಾಗತ್ತೆ. ಹಾಗೆ ಈ ದಿನ ಹೊಸ ವ್ಯಕ್ತಿಗಳೊಂದಿಗೆ ಪರಿಚಯ ಹೆಚ್ಚಾಗುವಂಥದ್ದು ಇದೆ. ಅವರ ಒಡನಾಟ ಈ ದಿನ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಆದರೆ ಈ ದಿನ ಈ ಸ್ಥಿರಾಸ್ತಿ ವಿಚಾರದಲ್ಲಾಗಲಿ ಭೂಮಿಯ ವಿಚಾರದಲ್ಲಾಗಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ರಿಯಲ್ ಎಸ್ಟೇಟ್ನಲ್ಲಿರುವಂಥವರು ಈ ದಿನ ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಕಾನೂನಿನ ತೊಡಕುಗಳು ಈ ದಿನ ಉಂಟಾಗುವಂಥದ್ದು, ಅದು ತುಂಬ ಹೈಲೈಟ್ ಆಗುತ್ತೆ. ಹಾಗಾಗಿ ಅದಕ್ಕಾಗಿ ನೀವು ದಂಡವನ್ನು ತೆರಬೇಕು, ಇಲ್ಲ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಇನ್ನು ಈ ದಿನ ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡೇ ಕೆಲಸಗಳನ್ನು ಆರಂಭ ಮಾಡಬೇಕಾಗತ್ತೆ. ಟೈಮ್ ಈಸ್ ಮನಿ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರಬೇಕು ಈ ದಿನ.
ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಆದಷ್ಟು ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ, ನಿಮ್ಮ ಕಮಿಟ್ಮೆಂಟ್ ಏನಿದೆ ಇದನ್ನು ನೀವು ತೋರಿಸುವಂಥ ಒಂದು ಪ್ರಯತ್ನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಈ ದಿನ ಹೇಳ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂತಹ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು, ಹೊಸ ಸವಾಲುಗಳನ್ನು ಬಹಳ ಧೈರ್ಯದಿಂದ ಎದುರಿಸುವಂಥದ್ದು. ಹಾಗೆ ಈ ದಿನ ನಿಮಗೆ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ. ಎಂಥದ್ದೇ ಕೆಲಸ ಆದರೂ ಕೂಡ ಅದನ್ನು ಒಂದು ಕೈ ನೋಡೋಣ ಅನ್ನುವಂಥ ಒಂದು ಮನಸ್ಥಿತಿ ಇದೆ, ಪರಿಸ್ಥಿತಿ ಇದೆ. ಹಾಗಾಗಿನೇ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಯಶಸ್ಸು ಸಿಕ್ಕುವಂಥದ್ದು. ಇನ್ನು ಸಮಾಜದಲ್ಲೂ ಕೂಡ ನಿಮಗೆ ಬೆಂಬಲ ಇದೆ, ಕುಟುಂಬದಲ್ಲಿ ಬೆಂಬಲ ಇದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ದಿನ ವಿಶೇಷವಾದಂತಹ ಒಂದು ನೆರವು ಸಿಕ್ಕತ್ತೆ. ನಿಮ್ಮ ಪ್ರೀತಿ ಪಾತ್ರರಿಂದ ಕೂಡ ಈ ದಿನ ನೀವು ಒಳ್ಳೆಯದನ್ನೇ ಅನುಭವಿಸ್ತೀರಿ. ಹಾಗಾಗಿನೇ ಈ ದಿನ ಹೊಸ ಯೋಗ ಏನಿದೆ ಅದು ನಿಮಗೆ ಒಲಿದು ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಹಣಕಾಸಿನ ಕೊರತೆ ಇರ್ಬೋದು, ಹಣದ ಈ ಸಾಲದ ಒತ್ತಡ ಇರ್ಬೋದು, ಇದಕ್ಕೆ ಏನೋ ಒಂದು ರೀತಿಯಲ್ಲಿ ಪರಿಹಾರ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ಒಂದು ಹೊಸ ಪ್ರಯತ್ನದಿಂದ ನಿಮ್ಮ ಕುಟುಂಬಸ್ಥರಿಗೆ ತುಂಬ ಸಂತೋಷ ಉಂಟಾಗುತ್ತೆ. ಹಾಗಾಗಿ ನಿಮ್ಮ ಒಂದು ಬದಲಾವಣೆ ಇರ್ಬೋದು, ನಿಮ್ಮ ಸ್ಟ್ರಾಟಜಿ ಇರ್ಬೋದು, ನಿಮ್ಮ ಮಾತುಗಾರಿಕೆ ಇರ್ಬೋದು, ಕಮ್ಯುನಿಕೇಷನ್ ಇರ್ಬೋದು, ಇದು ನಿಮ್ಮ ಕುಟುಂಬಸ್ಥರಿಗೆ ತುಂಬ ಸಂತೋಷವನ್ನು ತರುವಂಥ ವಿಚಾರವಾಗುತ್ತೆ. ಏಕೆಂದರೆ ನಿಮ್ಮಲ್ಲಿ ಆಗ್ತಾ ಇರುವಂಥ ಈ ಬದಲಾವಣೆ ಅವರಿಗೆ ತುಂಬ ಸಂಭ್ರಮ. ಹಾಗೆ ನಿಮಗೂ ಕೂಡ ಮುಂದಿನ ದಾರಿ ಸುಗಮವಾಗುವಂಥ ಒಂದು ಪ್ರಯತ್ನದಲ್ಲಿರುತ್ತೆ. ಇದು ಪ್ರಗತಿಯ ಸಂಕೇತ ನಿಮಗೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ಆತ್ಮಸ್ಥೈರ್ಯವನ್ನು ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಏಕೆಂದರೆ ಕೆಲವೊಂದು ಕಹಿ ಘಟನೆಗಳು ಕೂಡ ನಡೆಯುವಂಥದ್ದಿದೆ. ಏಕೆಂದರೆ ಈ ಒಂದು ಸಂದರ್ಭದಲ್ಲಿ ಈ ಹಿಂದೆ ಮಾಡಿರುವಂಥ ವಿಚಾರಗಳಾಗಲಿ ಅಥವಾ ನಿಮ್ಮ ಹಿತಶತ್ರುಗಳ ಒತ್ತಡದಿಂದ ಮಾಡಿರುವಂಥ ವಿಚಾರಗಳಾಗಲಿ ನಿಮ್ಮನ್ನು ಸ್ವಲ್ಪ ಬಾಧಿಸುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಅಗತ್ಯತೆ ಇದೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತಜ್ಞರ ಒಂದು ಸಲಹೆ ನಿಮಗೆ ಬೇಕು. ಅದು ಹಣಕಾಸಿನ ವಿಚಾರವೋ, ಆರೋಗ್ಯದ ವಿಚಾರವೋ, ಅಥವಾ ಈ ಕಾನೂನಿಗೆ ಸಂಬಂಧಪಟ್ಟಂಥ ವಿಚಾರವೋ, ಇದರಲ್ಲಿ ನಿಮಗೆ ಈ ದಿನ ತಜ್ಞರಿಂದ ಕೆಲವೊಂದು ಸಲಹೆ, ಮಾರ್ಗದರ್ಶನದ ಅಗತ್ಯತೆ ಕೂಡ ಇದೆ. ಅದನ್ನು ಪಡ್ಕೊಳ್ಳಿಕ್ಕೆ ನೀವು ಹಿಂದೆ ಮುಂದೆ ನೋಡಬೇಡಿ. ಅದರಲ್ಲಿ ಕೀಳರಿಮೆ ಅನ್ನುವಂಥದ್ದು ಬರಬಾರದು. ಧೈರ್ಯದಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡ್ತಾ ಇರಿ. ಮಹಾಮೃತ್ಯುಂಜಯ ಮಂತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆ. ಬಹಳ ವಿಶೇಷವಾಗಿ ನೀವು ನಿಮ್ಮ ಕಾರ್ಯಚಟುವಟಿಕೆಗಳತ್ತ ಗಮನವನ್ನು ಕೊಡಬೇಕಾಗತ್ತೆ. ಸ್ವಲ್ಪ ಯಾಮಾರಿದ್ರೂ ಕೂಡ ನಷ್ಟ ಜಾಸ್ತಿ ಆಗಿಬಿಡುತ್ತೆ, ಒತ್ತಡ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಈ ದಿನ ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಜೊತೆಗೆ ನೀವೊಬ್ಬರೇ ಕೆಲಸ ಮಾಡೋದಕ್ಕಿಂತ ಅದಕ್ಕೆ ಸಂಬಂಧಪಟ್ಟವರು ಕೂಡ ನಿಮ್ಮ ಜೊತೆಯಲ್ಲಿರುವಂತೆ ನೋಡಿಕೊಳ್ಬೇಕು. ಅವರನ್ನು ಕೂಡ ಆ ಲೂಪಲ್ಲಿ ಇಟ್ಕೊಳ್ಬೇಕು. ಆಗ ಮಾತ್ರ ಯಶಸ್ಸು ಬಹಳ ಬೇಗ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಎಲ್ಲೋ ಒಂದು ಕಡೆ ಆರೋಗ್ಯ ಕೈ ಕೊಡುತ್ತೆ. ದೇಹ ಸರಿ ಇದ್ದರೂ ಮನಸ್ಸಿಗೆ ಒತ್ತಡ ಇರುತ್ತೆ, ಮನಸ್ಸು ಸರಿ ಇದ್ದರೂ ದೇಹ ಸಪೋರ್ಟ್ ಮಾಡಲ್ಲ. ಅಂಥ ಒಂದು ವಿದ್ಯಮಾನಗಳು ಈ ದಿನ ಆಗುವಂಥದ್ದು, ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನದಲ್ಲಿ ಬಂಧುಗಳಿಂದ ಕೂಡ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗುವಂಥ ಸಂದರ್ಭ ಇದೆ. ನೀವು ನಿರೀಕ್ಷೆಯೇ ಮಾಡಿಲ್ಲ ಅಂಥ ಒಂದು ವಿಚಾರಕ್ಕೆ ಈ ದಿನ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭ, ಬಂಧುಗಳ ಜೊತೆಯಲ್ಲಿ ಒಂದು ಕಮ್ಯುನಿಕೇಷನನ್ನು ಇಟ್ಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಈ ದಿನದ ಗ್ರಹಸ್ಥಾನಗಳು ನಿಮಗೆ ಉತ್ತಮ ಫಲವನ್ನೇನೂ ಕೊಡ್ತಾ ಇಲ್ಲ. ಹಾಗಾಗಿ ಬಂದುದರಲ್ಲೇ ಇದ್ದುದರಲ್ಲೇ ತೃಪ್ತಿಯನ್ನು ಪಡಬೇಕಾಗತ್ತೆ. ಹಾಗೆ ಇರುವುದೆಲ್ಲವ ಬಿಟ್ಟು ಇರೋದುದರೆಡೆಗೆ ತುಡಿಯುವುದೇ ಜೀವನ ಅಂತಾರಲ್ಲ, ಆ ರೀತಿಯಲ್ಲಿ ಎಲ್ಲವೂ ಇದೆ. ಆದರೆ ಅದನ್ನು ಸಾಕಷ್ಟು ರೀತಿಯಲ್ಲಿ ಅನುಭವಿಸುವಂಥ ಒಂದು ಸಂದರ್ಭವನ್ನು ನೀವು ಸೃಷ್ಟಿ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ನಿಮ್ಮಲ್ಲಿರುವಂಥದ್ದನ್ನು ಬಿಟ್ಟು
ಬೇರೆ ಕಡೆ ಇರುವಂಥದ್ರ ಬಗ್ಗೆ ನಿಮಗೆ ಗಮನ ಇರುತ್ತೆ. ಅದನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ತುಡಿತ ಇದೆ, ತವಕ ಇದೆ. ಆದರೆ ನಿಮ್ಮಲ್ಲೇ ಇರುವಂಥದ್ದನ್ನು ರೂಢಿಸ್ಕೊಳ್ಳಿ, ಅದನ್ನೇ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ, ಸಮಾಧಾನ ಇರುತ್ತೆ ಮುಂದೆ. ಇನ್ನು ವ್ಯವಹಾರಗಳು ಸುಗಮವಾಗಿ ಸಾಗುವಂಥ ಸಂದರ್ಭ ಇದೆ. ಆದರೆ ಅದನ್ನು ನೀವು ಡಿಸ್ಟರ್ಬ್ ಮಾಡಬೇಡಿ. ಅದರಲ್ಲಿ ಯಾವುದೇ ಒಂದು ಬದಲಾವಣೆಯನ್ನು ತರುವಂಥ ಆಲೋಚನೆಗಳನ್ನು ಸದ್ಯಕ್ಕೆ ಮಾಡಬೇಡಿ. ಇರುವಂಥ ಪರಿಸ್ಥಿತಿ ಮುಂದುವರಿಲಿ, ಸ್ಟೇಟಸ್ ಕೋ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು, ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.